उद्देभ्यस्वजातमेतो भग्नं निररुतिं मम प्रशोकश्च मह्यमावह जीवनं च दिशो दिशा तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव जगद्गुरु श्री 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 गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः।
ಗಣೇಶ್ ಮಗವೀರ ಅವರು ಸಮರ್ಪಿಸಿದ ಗುರುಚರಣಾರವಿಂದ ಕಾಣಿಕೆ. ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ ಸಮರ್ಪಿಸಿದ ಗುರುಚರಣಾರವಿಂದ ಕಾಣಿಕೆ. ಸಂಸಾರ ವಿಘ್ನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯುಷಂ ಭವೆ. ಶ್ರೀ ಗುರುಭ್ಯೋ ನಮಃ. ಆಸ್ತಿಕ ಬಂಧುಗಳೇ, ಅಂಗೀಕರಿಸಿದೀಗ ಈವರೆಗೆ ಪೂರ್ವೇ ಸಂಜಾನನ ಉಪಾಸತೆ ಸಮಾನೇ ನಮೋ ಹವಿಷಾ ಜುಹೋಮಿ ಒಂದು ಸುಮಧುರ ಗೀತೆ. ಶಿವನಾಗಲಿಲ್ಲ ಕೇಶವನಾಗಲಿಲ್ಲ ಪರಮ ಪೂಜ್ಯಮಂತೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಗುರು ಸನ್ನಿಧಾನದಲ್ಲಿ ಸಮರ್ಪಿಸುವ ಮನೆಯಿಂದ ಯಾವುದೇ ಆರ್ಥಿಕವಾದಂತಹ ಹಿನ್ನೆಲೆ ಇಲ್ಲದಂತಹ ಒಬ್ಬ ಹುಡುಗ ಶ್ರಮಜೀವಿಯಾಗಿ ದುಡಿದು ಸ್ವಂತ ಪರಿಶ್ರಮದಿಂದ ವಿದ್ಯಾವಂತರಾಗ್ತಾರೆ. ಯಾವಾಗಲೂ ಹೇಳೋರವರು, ನಮ್ಮ ಅಪ್ಪ ಮನೆಗೊಂದು ಕನಸಿದೆ. ನಮ್ಮ ಅಪ್ಪನಿಗೇನು ಕನಸಿತ್ತು ಅಂದರೆ, ನಮ್ಮ ಮಗನನ್ನು ಊರಿನ ಜನ ನಿಮ್ಮ ಮಗ ಒಳ್ಳೆಯವನು ಅಂತ ಗುರುತಿಸಿದರೆ ಸಾಕು, ಅದರಿಂದ ಅಪ್ಪ ಅಮ್ಮ ಸಂತೋಷ ಪಡ್ತಾರೆ, ಅದಕ್ಕೋಸ್ಕರ ನಾನು ಪ್ರಯತ್ನ ಪಟ್ಟೆ ಅಂತ ಅವರು ಅವರ ಜೀವನದ ಕಥೆಯನ್ನು ಹೇಳಿಕೊಳ್ಳುತ್ತಾರೆ. ಹಾಗಾಗಿ ವಿದ್ಯಾವಂತರಾಗಿ ಬೆಳೆದು ಅವರು ಕಂಡ ಕನಸೇನು ಅಂತ ಕೇಳಿದರೆ, ನಾನೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು. ಅದಕ್ಕೇನು ಕಾರಣ ಅಂತ ಅವರನ್ನು ಕೇಳಿದಾಗ ಅವರು ಹೇಳ್ತಾರೆ, ನಮಗೆ ವಿದ್ಯಾರ್ಥಿ ಜೀವನ ತುಂಬ ಕಷ್ಟವಾಗಿತ್ತು, ಆರ್ಥಿಕ ಹಿನ್ನೆಲೆ ಇರಲಿಲ್ಲ. ಹಾಗಾಗಿ ತುಂಬ ಪರಿಶ್ರಮದಿಂದ ಬದುಕು ಕಟ್ಟಿಕೊಂಡ ನಾನು ಬೆಳೆದು ನಿಂತಾಗ ಇನ್ನೊಂದಷ್ಟು ಮಂದಿಗೆ ಆಸರೆ ಆಗಬೇಕು ಅಂತ ಕನಸಿದೆ. ಮಾತ್ರ ಅಲ್ಲ, ಆ ಕೊಡುವಂತಹ ಆಸರೆ ಅದು ಈ ದೇಶಕ್ಕೆ ಕೊಡುಗೆ ಆಗಬೇಕು. ಹಾಗಾಗಿ ಶಿಕ್ಷಣದ ಮೂಲಕ ಸತ್ಪ್ರಜೆಗಳನ್ನು ರೂಪಿಸಿ ಈ ದೇಶಕ್ಕೆ ಕೊಡುಗೆಯಾಗುವಂತೆ ಮಾಡಬೇಕು ಅನ್ನೋ ಕನಸಿನಿಂದ ಶಾಲೆ ಕಟ್ಟಬೇಕು ಅನ್ನುವುದಕ್ಕೆ ಮುಂದಡಿ ಇಟ್ಟೆ ಅಂತ ಗಣೇಶ್ ಮಗುವೀರ ಅವರು ಹೇಳಿಕೊಳ್ತಾರೆ. ಸಂದರ್ಭಾನುಸಾರ ಏನಾಯಿತು ಅಂತಂದರೆ, ಪಕ್ಕದ ಹೆಮ್ಮಾಡಿಯಲ್ಲಿ ಜನತಾ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇತ್ತು. ಕಾರಣಾಂತರಗಳಿಂದ ಶಾಲೆ ಮುಚ್ಚುತ್ತದೆ. 5 ವರ್ಷಗಳ ಕಾಲ ಶಾಲೆಯ ಕಟ್ಟಡ ಸ್ತಬ್ಧವಾಗಿತ್ತು. ಇದನ್ನು ಗಮನಿಸಿದಂತಹ ಗಣೇಶ ಮಗುವೀರ ಅವರು ಆ ಶಾಲೆಯನ್ನು ತೆರೆಯುವುದಕ್ಕೆ ಮನಸ್ಸು ಮಾಡುತ್ತಾರೆ. ಇವತ್ತಿಗೆ 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುತ್ತಾ ಇದ್ದಾರೆ ಅನ್ನುವುದು ನಿಮ್ಮೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ. ಆ ಬಳಿಕ ಈ ಶಾಲೆಯನ್ನು ಕೂಡ ಅವರು ತೆರೆಯುತ್ತಾರೆ. ಅವರ ಸಂಕಲ್ಪ ಏನು ಅಂತಂದರೆ, ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ವಿದ್ಯಾರ್ಥಿಗಳಿಗೆ ಈ ಕಾಲಕ್ಕೆ ಅನುಗುಣವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ಗೆಲ್ಲುವಂತೆ ಮಾಡಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. ಆ ಕಾರಣಕ್ಕಾಗಿ ಸ್ವಂತ ಶ್ರೀಮಂತಿಕೆಯ ಬಗೆಗೆ ಯೋಚನೆ ಮಾಡದೆ ತನ್ನ ಎಲ್ಲ ಪರಿಶ್ರಮವನ್ನು ಶಿಕ್ಷಣ ಸಂಸ್ಥೆ ಕಟ್ಟುವುದಕ್ಕಾಗಿ ಅವರು ವಿನಿಯೋಗ ಮಾಡುತ್ತಾರೆ. ಮುಂದುವರೆದವರ ಕನಸುಗಳನ್ನು ನಾವು ಇವತ್ತು ಅತ್ಯಂತ ಸಂತೋಷದಿಂದ ಚರಣಾರವಿಂದಗಳಲ್ಲಿ ನಿವೇದಿಸಿಕೊಳ್ಳಬೇಕಾದ್ದು ಏನು ಅಂತಂದರೆ, ಕೇವಲ ತಾನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವಿದ್ಯಾರ್ಥಿಗಳನ್ನು ಸೃಜಿಸುವುದಲ್ಲ, ಈ ನೆಲದ ಸರ್ಕಾರಿ ಶಾಲೆಗಳು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳಂತೆ ಬೆಳೆದು ಬರಬೇಕು, ಎಲ್ಲ ವ್ಯವಸ್ಥೆಗಳಲ್ಲಿ ಇರಬೇಕು ಅನ್ನುವ ಕಾರಣಕ್ಕೆ ಸ್ವಂತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂತಹ ಗಣೇಶ ಮಗುವೀರ ಅವರು ಸರ್ಕಾರಿ ಶಾಲೆಗಳ ಪುನರುಜ್ಜೀವನಕ್ಕೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇವತ್ತು ನಮಗೆ ಸಂಭ್ರಮ ಇರುವುದಕ್ಕೆ ಇನ್ನೊಂದು ಕಾರಣ ಇದೆ. ಪ್ರಾಂತೀಯ ಧರ್ಮಾಧಿಕಾರಿಗಳಾದಂತಹ ಲೋಕೇಶ್ ಅಡಿಗರು, ಲಕ್ಷ್ಮೀಶ್ ಅಡಿಗರು ಸಹೋದರರು ಒಡಗೂಡಿ ನಾವೊಂದದ ಬಡಾಕೆರೆಯ ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ನಡೆಸ್ತಾ ಇದ್ದಾರೆ. ಆ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣೇಶ ಮಗುವೀರ ಅವರು ಹೇಳಿದ್ದಾರೆ, ಗುರುಗಳ ಪರಮಾನುಗ್ರಹದಿಂದ ಯಾವ ಶಿಕ್ಷಣ ಸಂಸ್ಥೆಯನ್ನು ಪುನರುಜ್ಜೀವನ ಮಾಡುವುದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ, ಹಾಗಾಗಿ ಗುರುಪ್ರೀತ್ಯರ್ಥವಾಗಿ ನೀವು ಮಾಡುವ ಶ್ರಮಕ್ಕೆ ನಿರಂತರವಾಗಿ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳನ್ನು ನಾನು ಕಾಣಿಕೆಯಾಗಿ ಕೊಡುತ್ತೇನೆ ಅಂತ ಆ ಶಾಲೆಯನ್ನು ಕಟ್ಟುವುದಕ್ಕೆ ಅವರು ಬೆಂಬಲವಾಗಿ ನಿಲ್ತಾರೆ. ಮುಂದುವರೆದು ಕೇವಲ ಆ ಶಾಲೆ ಅಲ್ಲ, ಅನೇಕ ಶಾಲೆಗಳಿಗೆ ಇವತ್ತು ಅವರ ಕೊಡುಗೆ ಇದೆ. ಇನ್ನೊಂದು ಶಾಲೆಗೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ವಾಹನದ ವ್ಯವಸ್ಥೆ ಬೇಕು ಅಂತ ಕೇಳಿದರಂತೆ. ಗಣೇಶ ಮಗುವೀರ ಅವರು ಶಾಲೆಗೆ ವಾಹನವನ್ನು ಕೊಡುತ್ತಾರೆ. ಮಾತ್ರ ಅಲ್ಲ, ಅದರ ಸಮಗ್ರ ನಿರ್ವಹಣಾ ವೆಚ್ಚವನ್ನು ಕೂಡ
ಗಣೇಶ ಮೊಗವೀರ ಅವರೇ ಭರಿಸಿ ಆ ಶಾಲೆಗೆ ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಇಂತಹ ಅನೇಕ ಸಮಾಜಮುಖಿ ಕಾರ್ಯಗಳು ಒಂದು ಕಡೆ, ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೊಂದು ಕಡೆ, ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಗುರುಗಳ ಸಮ್ಮುಖದಲ್ಲಿ ನಾವು ನೀವುಗಳೆಲ್ಲ ಅರ್ಥೈಸಿಕೊಳ್ಳಬೇಕಾದ ಮುಖ್ಯ ಸಂಗತಿ ಏನು ಅಂತಂದ್ರೆ, ತನ್ನ ಸಂಸ್ಥೆಯಲ್ಲಿ ದುಡಿಯುವಂತಹ ಸಹೋದ್ಯೋಗಿಗಳು ಅಂದರೆ ಅವರು ನಮ್ಮಲ್ಲಿ ಸಂಬಳಕ್ಕಾಗಿ ದುಡಿಯುವವರಲ್ಲ, ಅವರು ನನ್ನ ಕುಟುಂಬದ ಬಂಧುಗಳು ಅನ್ನುವಂತಹ ಪ್ರೀತಿ ಗೌರವದಿಂದ ಗಣೇಶ್ ಮೊಗವೀರ ಅವರು ಈ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಸಾಕ್ಷಿ ಏನು ಅಂತ ಕೇಳಿದರೆ, ಈಗಾಗಲೇ ಸ್ವಾಗತ ಮಾಡಿದಂತಹ ಉದಯ್ ನಾಯ್ಕ ಅವರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು. ಅವರ ವಿದ್ಯಾರ್ಥಿಗಳಲ್ಲಿ ಇವತ್ತು ಈರುವರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಇಲ್ಲ, ಆದರೆ ಜಗದ್ಗುರುಗಳು ಬರ್ತಾರೆ, ನಮಗೆ ಪಾಠ ಮಾಡಿದ ಶಿಕ್ಷಕರು ಇರುತ್ತಾರೆ, ನಮ್ಮ ಶಾಲೆಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಕೌಶಲ್ ಅನ್ನುವಂತಹ ಒಬ್ಬ ಹುಡುಗ, ಅಲ್ಲಿನ ಹಳೆ ವಿದ್ಯಾರ್ಥಿ, ಈ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ. ಪ್ರಸ್ತುತ ಓದ್ತಾ ಇರುವಂತಹ ಮತ್ತೊಬ್ಬ ವಿದ್ಯಾರ್ಥಿನಿ ಸಮೃದ್ಧಿ ಈ ಕಾರ್ಯಕ್ರಮಕ್ಕೆ ಬರ್ತಾಳೆ. ಇದರ ಹಿಂದೆ ಕಾರಣ ಏನು ಅಂತಂದ್ರೆ, ಹುಡುಗ ಹೇಳ್ತಾನೆ, ನಮ್ಮ ಬದುಕಿನ ಕನಸುಗಳಿಗೆ ಬಣ್ಣ ಹಚ್ಚಿದ್ದು ನಮ್ಮ ಶಾಲೆ ಅಂತ. ಇಂತಹ ಭಾವನೆಗಳೊಂದಿಗೆ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ತೆರಳಿದಾಗಲೂ ಕೂಡ ಶಾಲೆಯ ಜೊತೆಗೆ ಸಂಬಂಧವಿಟ್ಟುಕೊಳ್ಳುವಂತಹ ಪ್ರೀತಿಯನ್ನು ಗಣೇಶ್ ಮೊಗವೀರ ದಂಪತಿಗಳು ಮತ್ತು ಈ ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿಗಳ ಜೊತೆ ಇಟ್ಕೊಂಡಿದ್ದಾರೆ ಅನ್ನುವುದೇ ನಮ್ಮೆಲ್ಲರಿಗೂ ಸಂತಸದ ಸಂಗತಿ. ಉಳಿದಂತೆ ಆಡುವುದಕ್ಕೆ ಮಾತುಗಳಿಲ್ಲ. ನಮ್ಮ ಅಂತರಂಗದ ಕನಸುಗಳು ಸಾಕಾರಗೊಳ್ಳುವಂತೆ ಸನ್ನಿಧಾನದ ಮಂಗಲ ಮಂತ್ರಾಕ್ಷತೆ ನಮ್ಮನ್ನು ಉದ್ಧರಿಸುತ್ತದೆ ಅನ್ನುವ ಭರವಸೆ ಖಂಡಿತವಾಗಿಯೂ ನಮ್ಮದು. ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳಬೇಕಾದ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಅದ್ವೈತ ತತ್ವದ ಜ್ಞಾನವನ್ನು ನೀಡಿದಂತಹ ಮಹಾಪುರುಷರು. ಆ ತತ್ವಜ್ಞಾನವನ್ನು ಈ ಲೋಕಕ್ಕೆ ಉಪದೇಶ ಮಾಡುವುದು ಮಾತ್ರವಲ್ಲದೆ ಒಂದು ಉತ್ತಮವಾದಂತಹ ದೇಶ ಮತ್ತು ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಅನೇಕ ಉಪದೇಶಗಳನ್ನು ಮತ್ತು ಎಲ್ಲ ಕಾಲಗಳಿಗೂ ಎಲ್ಲ ದೇಶದಲ್ಲೂ ಅವಶ್ಯಕವಾದಂತಹ ಯಾವುದೇ ದೇಶ ಕಾಲ ಪರಿಮಿತಿ ಇಲ್ಲದೆ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದಂತಹ ಉಪದೇಶಗಳನ್ನು ಈ ಲೋಕಕ್ಕೆ ಮಾಡಿದಂತಹ ಮಹಾಪುರುಷರು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು. ಅವರು ಮಾಡಿದಂತಹ ಒಂದು ಉಪದೇಶ ಇವತ್ತಿನ ದಿವಸ ಈ ವಿದ್ಯಾಸಂಸ್ಥೆಯನ್ನು ನೋಡಿದಾಗ ನಮಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅವರ ಅನೇಕ ಉಪದೇಶಗಳಲ್ಲಿ ಒಂದು ಉಪದೇಶ ಏನಿದೆ ಅಂತಂದರೆ, ಅವರು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ಉಪದೇಶಗಳನ್ನು ಮಾಡಿದ್ದಾರೆ. ಆದರೆ ಒಂದು ಗ್ರಂಥದಲ್ಲಿ ಮಾತ್ರ ವಿಶೇಷವಾಗಿ ಪ್ರಶ್ನೋತ್ತರಗಳ ರೂಪದಲ್ಲಿ ಅನೇಕ ಉಪದೇಶಗಳನ್ನು ಮಾಡಿದ್ದಾರೆ. ಆ ಗ್ರಂಥಕ್ಕೆ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಹೆಸರು. ಆ ಗ್ರಂಥದಲ್ಲಿ ಅವರೇ ಒಂದು ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರವನ್ನು ಅವರೇ ಹೇಳುತ್ತಾರೆ. ಅಂತಹ ಗ್ರಂಥವೇ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ. ಆ ಗ್ರಂಥದಲ್ಲಿ ಅವರು ಒಂದು ಪ್ರಶ್ನೆ ಏನು ಕೇಳಿದರು ಅಂತಂದರೆ, ಕುತ್ರ ವಿಧೇಯೋ ಯತ್ನಃ ಅಂತ ಒಂದು ಪ್ರಶ್ನೆ. ಇದರ ಅರ್ಥ ಏನು ಅಂತಂದರೆ, ಈ ಸಮಾಜದಲ್ಲಿ ಎಲ್ಲರೂ ಸಹ ಯಾವ ಕೆಲಸವನ್ನು ಮಾಡೋದರಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರಬೇಕು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಯನ್ನು ಅವರೇ ಎತ್ತಿ ಅದಕ್ಕೆ ಉತ್ತರವಾಗಿ ಈ ಮಾತನ್ನು ಹೇಳಿದ್ದಾರೆ, ವಿದ್ಯಾಭ್ಯಾಸೇ ಸದೌಷಧೇ ದಾನೇ ಅಂತ. 3 ಕೆಲಸಗಳು. ಈ 3 ಕೆಲಸಗಳನ್ನು ಮಾಡುವುದರಲ್ಲಿ ಸಮಾಜವು ಯಾವಾಗಲೂ ಪ್ರಯತ್ನಶೀಲರಾಗಿದ್ದರೆ ಆಗ ಉತ್ತಮವಾದಂತಹ ದೇಶ, ಉತ್ತಮವಾದಂತಹ ಸಮಾಜವು ನಿರ್ಮಾಣವಾಗುತ್ತೆ. ಏನು ಆ 3 ಕೆಲಸ ಅಂದರೆ ಶಿಕ್ಷಣ ಪಡ್ಕೊಳ್ಳುವುದು ಮತ್ತು ಶಿಕ್ಷಣ ನೀಡುವುದು. ವಿದ್ಯಾಭ್ಯಾಸ ಅಂತಂದರೆ ಅಭ್ಯಾಸ ಮಾಡುವುದು, ಮಾಡಿಸುವುದು ಎರಡೂ ಸಹ ಅದರ ಅರ್ಥ. ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಾವು ಅಭ್ಯಸಿಸಿದಂತಹ ವಿದ್ಯೆಯನ್ನು ಯೋಗ್ಯರಾದಂತಹ ಶಿಷ್ಯರಿಗೆ, ವಿದ್ಯಾರ್ಥಿಗಳಿಗೆ
ಹೇಳಿಕೊಟ್ಟು ಅವರನ್ನೂ ಸಹ ಚೆನ್ನಾಗಿ ತಯಾರು ಮಾಡುವುದು ಅನ್ನೋದು ಈ ಮೊದಲನೇ ಮಾತಿನ ಅರ್ಥ, ವಿದ್ಯಾಭ್ಯಾಸ ಅನ್ನೋದರ ಅರ್ಥ. ಎರಡನೆಯದು ಸದೌಷಧ, ಒಳ್ಳೆ ಔಷಧ. ಔಷಧ ಅಂತಂದರೆ ಚಿಕಿತ್ಸೆ. ಚಿಕಿತ್ಸೆಯನ್ನು ಜನರೆಲ್ಲರಿಗೂ ಸಹ, ಜನಸಾಮಾನ್ಯರಿಗೂ ಸಹ ಒಳ್ಳೆ ರೀತಿಯಾದಂತಹ ಚಿಕಿತ್ಸೆಯು ಸಿಗುವಂತೆ ವ್ಯವಸ್ಥೆಯನ್ನು ಮಾಡುವುದರಲ್ಲೂ ಪ್ರಯತ್ನಶೀಲರಾಗಬೇಕು ಅನ್ನೋದು ಎರಡನೇ ಮಾತಿನ ಅರ್ಥ. ಯಾಕೆಂತಂದರೆ ಏನೋ ಒಂದು ರೀತಿಯಾದಂತಹ ತೊಂದರೆಗಳು ಶರೀರದಲ್ಲಿ ಯಾರಿಗಾದರೂ ಬರ್ತಾನೇ ಇರುತ್ತೆ. ಶರೀರದಲ್ಲಿ ತೊಂದರೆ ಬಂತು ಅಂತಂದರೆ ಮತ್ತೆ ಇನ್ನು ಬೇರೆ ಯಾವ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ಎಷ್ಟೇ ಸಾಧನಗಳಿದ್ದರೂ ಅದರಲ್ಲಿ ಮೊದಲನೇ ಸಾಧನ ಶರೀರ. ಮೊದಲು ಶರೀರ ಅನ್ನೋದು ಚೆನ್ನಾಗಿದ್ದರೆ ಆಮೇಲೆ ಉಳಿದ ಎಲ್ಲ ಸಾಧನಗಳು. ಆದ್ದರಿಂದ ಆ ಶರೀರವು ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಬರುವಂತಹ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿರ್ಬೋದು ಅಥವಾ ಯಾವುದಾದ್ರೂ ಅನಾರೋಗ್ಯ ಇತ್ಯಾದಿಗಳಿಗೆ ಸರಿಯಾದಂತಹ ಒಂದು ಚಿಕಿತ್ಸೆಯ ವ್ಯವಸ್ಥೆ ಬೇಕು ಎಲ್ಲ ಕಡೆಗೂ. ಹಾಗಾಗಿ ಅದನ್ನು ಮಾಡುವುದರಲ್ಲಿ ಎಲ್ಲರೂ ಪ್ರಯತ್ನಶೀಲರಾಗಬೇಕು ಅನ್ನೋದು ಎರಡನೇ ಮಾತು. ಇನ್ನು ಮೂರನೇದೇನು ಅಂತಂದರೆ ದಾನೆ ಅಂತ ಹೇಳಿದರು. ದಾನ, ಈ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ, ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳು ತಯಾರಾಗಿ ಇವುಗಳ ಮೂಲಕ ಎಲ್ಲ ಮಕ್ಕಳಿಗೂ ಸಹ ಉತ್ತಮವಾದಂತಹ ವಿದ್ಯೆಯು ಸಿಗಬೇಕು ಅಂತಂದರೆ, ಅಥವಾ ಒಂದು ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಟಿ ಅದರ ಮೂಲಕ ಜನಸಾಮಾನ್ಯರಿಗೂ ಸಹ ಉತ್ತಮವಾದಂತಹ ಚಿಕಿತ್ಸೆಯ ವ್ಯವಸ್ಥೆ ಆಗಬೇಕು ಅಂತಂದರೆ ಇದು ಯಾರೋ ಒಬ್ಬರ ಕೈಯಲ್ಲಿ ಆಗುವಂತಹ ಕೆಲಸ ಅಲ್ಲ. ಇದು ಎಲ್ಲರೂ ಸಹ ಸೇರಿ ಒಂದು ಸಂಘವಾಗಿ ಈ ಕೆಲಸವನ್ನು ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂತಹ, ಅಂದರೆ ಈ ಹಿಂದೆ ಹೇಳಿದ ಎರಡೂ ಕೆಲಸಗಳಿಗೆ ಬೇಕಾಗಿರುವಂತಹ ದಾನವನ್ನು ನಾವು ಮಾಡುವುದರಲ್ಲಿ ಪ್ರಯತ್ನಶೀಲರಾಗಬೇಕು ಅಂತ. ದಾನ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಏನು ಜ್ಞಾಪಕ ಬರುತ್ತೆ? ದುಡ್ಡನ್ನು ಕೊಡುವುದು ಅಂತ, ಅದೇ ಒಂದು ಮಾತ್ರ ಎಲ್ಲರಿಗೂ ಜ್ಞಾಪಕ ಬರುತ್ತೆ. ಆದರೆ ದುಡ್ಡು ಕೊಡುವುದು ಮಾತ್ರ ದಾನ ಅಲ್ಲ, ಅದು ಒಂದು ರೀತಿಯಾದಂತಹ ದಾನ. ಆದರೆ ಬರೀ ದುಡ್ಡಿಂದ ಯಾವ ಕೆಲಸ ಆಗೋದಿಲ್ಲ. ಒಂದಿಷ್ಟು ದುಡ್ಡು ತಂದು ಇಟ್ಬಿಟ್ರೆ ಎಲ್ಲ ಕೆಲಸಗಳಾಗಲಿ ಅಂತಂದರೆ ಆಗುವುದಿಲ್ಲ. ಎಲ್ಲ ಕೆಲಸಗಳು ಆಗಬೇಕು ಅಂತಂದರೆ ಧನಬಲ ಅನ್ನೋದು ಖಂಡಿತ ಬೇಕೇ ಬೇಕು, ದುಡ್ಡು ಬೇಕೇ ಬೇಕು. ಆದರೆ ಬರೀ ಅದೊಂದಿದ್ದರೆ ಸಾಕಾಗುವುದಿಲ್ಲ. ಅದನ್ನು ಯಾವ ರೀತಿಯಾಗಿ ವಿನಿಯೋಗ ಮಾಡಬೇಕು ಅನ್ನುವಂತಹ ಬುದ್ಧಿನೂ ಇರಬೇಕು, ಆ ಯೋಚನೆ ಮಾಡುವ ಶಕ್ತಿ ಇರಬೇಕು, ಮತ್ತು ಅದನ್ನು ಸರಿಯಾಗಿ ಖರ್ಚು ಮಾಡಿ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಜನಬಲ ಅನ್ನೋದು ಬೇಕು. ಆಮೇಲೆ ಜನಗಳು ಅಂತ ಹೇಳುವಾಗ ಮತ್ತೆ ಎಲ್ಲರೂ ಒಂದೇ ಥರ ಆಗಿಬಿಟ್ರೆ ಸಾಕಾಗುವುದಿಲ್ಲ. ಆ ಜನರನ್ನು ಮುನ್ನಡೆಸುವಂತಹ ಒಬ್ಬ, ನೇತೃತ್ವ ವಹಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ನೇತೃತ್ವವನ್ನು ವಹಿಸಿಕೊಂಡು ಆ ವ್ಯಕ್ತಿಯ ಒಂದು ನೇತೃತ್ವದಲ್ಲಿ ಎಲ್ಲರ ಕೈಯಲ್ಲೂ ಕೆಲಸಗಳನ್ನು ಚೆನ್ನಾಗಿ ಮಾಡಿಸಿದಾಗ ಅದೆಲ್ಲವೂ ಸಹ ಚೆನ್ನಾಗಾಗುತ್ತೆ. ಹಾಗಾಗಿ ಧನಬಲ, ಜನಬಲ, ಬುದ್ಧಿಬಲ, ಅಧಿಕಾರ ಬಲ, ಮತ್ತು ಆಯಾ ಕೆಲಸಗಳನ್ನು ಮಾಡಲಿಕ್ಕೆ ಶಾರೀರಿಕವಾದಂತಹ ಒಂದು ಬಲ ಬೇಕು, ಮಾನಸಿಕವಾದಂತಹ ಒಂದು ಬಲ ಇರಬೇಕು. ಮನಸ್ಸು ಬಲವಾಗಿರಬೇಕು, ಮಾತು ಬಲವಾಗಿರಬೇಕು, ಶರೀರದಲ್ಲೂ ಬಲ ಅನ್ನೋದಿರಬೇಕು, ನಮ್ಮ ಮಾತು ಸಹ ಬಲವಾಗಿರಬೇಕು, ನಮ್ಮ ಬುದ್ಧಿಯೂ ಸಹ ಬಲವಾಗಿರಬೇಕು. ಏನಾದರೂ ಸಣ್ಣ ತೊಂದರೆ ಆಯಿತು ಅಂದರೆ ಅಯ್ಯೋ ಇನ್ನೆಲ್ಲ ಆಗೋಯ್ತು, ಇನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಆಗಿಬಿಟ್ರೆ ಆ ಮಾನಸಿಕವಂತಹ ಸ್ಥೈರ್ಯ ಇಲ್ಲ ಅಂತಂದ್ರೂ ಕೆಲಸ ನಡೆಯುವುದಿಲ್ಲ. ಈ ರೀತಿಯಾಗಿ ಈ ಎಲ್ಲ ಬಲಗಳು ಸೇರಿದ್ರೇ ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಾಗುತ್ತೆ. ಹಾಗಾಗಿ ಭಗವಂತ ಏನು ಮಾಡಿರ್ತಾನೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕೆಲವರಿಗೆ ಧನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಜನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಬುದ್ಧಿಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಅಧಿಕಾರ ಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಶಾರೀರಿಕ ಬಲ ಕೊಟ್ಟಿದ್ದಾನೆ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಬಲವನ್ನು ಭಗವಂತ ಕೊಟ್ಟಿದ್ದಾನೆ. ಎಲ್ಲರೂ ಸಹ ಅವರವರಿಗೆ ಭಗವಂತ ಏನು ಬಲ ಕೊಟ್ಟಿದ್ನೋ ಆ ಬಲವನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ಇಂತಹ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಇದು ದಾನ ಅಂತಂದರೆ ಈ ಎಲ್ಲವೂ ಸಹ ನಮಗೆ ಭಗವಂತ ಕೊಟ್ಟಿರುವಂತಹ ಶಕ್ತಿಯನ್ನು, ಅದು ಧನ ರೂಪವಾದಂತಹ ಶಕ್ತಿ ಇರ್ಬೋದು, ಶಾರೀರಿಕ ಬಲವಾದಂತಹ ಶಕ್ತಿ ಇರ್ಬೋದು, ಯಾವ ರೀತಿಯಾಗಿ ಬೇಕಾದರೂ ಇರಲಿ, ಆ ಶಕ್ತಿಯನ್ನು ಇಂತಹ ಕೆಲಸಗಳಿಗೆ ವಿನಿಯೋಗ ಮಾಡುವುದೇ ದಾನ ಅನ್ನುವಂತಹ ಮಾತಿನ ಅರ್ಥ. ಹಾಗಾಗಿ ಈ ಮೂರು ಕಾರ್ಯಗಳನ್ನು ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಖಂಡಿತವಾಗಿಯೂ ಮಾಡಬೇಕು. ಇದನ್ನು ಮಾಡುವುದರಲ್ಲಿ ಪ್ರಯತ್ನಶೀಲರಾಗಿರಬೇಕು ಎಂಬುದಾಗಿ ಆದಿಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಈ ಒಂದು ಉಪದೇಶ ಏನಿದೆಯೋ ಇದು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಬೇಕಾಗಿರುವಂತಹ ಉಪದೇಶ. ಶಂಕರಾಚಾರ್ಯರನ್ನ ಜಗದ್ಗುರುಗಳು ಅಂತ ಯಾಕೆ ಹೇಳ್ತೀವಿ? ಗುರು ಅಂತಂದರೆ ಯಾರು? ನಮಗೆ ಉಪದೇಶ ಮಾಡತಕ್ಕಂಥವರು. ಯಾವ ಉಪದೇಶದಿಂದ ನಮಗೆ ಒಳ್ಳೆಯದಾಗುತ್ತೋ ಅಂತಹ ಮಾರ್ಗವನ್ನು ಉಪದೇಶ ಮಾಡುವವರನ್ನು ಗುರುಗಳು ಅಂತ ಹೇಳ್ತೀವಿ. ಶಂಕರರನ್ನು ಬರೀ ಗುರುಗಳು ಅಂತ ನಾವು ಹೇಳೋದಿಲ್ಲ, ಜಗದ್ಗುರುಗಳು ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ ಇದೇ ಕಾರಣ. ಅವರು ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾಗಿರತಕ್ಕಂತಹ ಒಂದು ಮಾರ್ಗದರ್ಶನವನ್ನು
ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ನಾವು ಜಗದ್ಗುರುಗಳು ಅಂತ ಹೇಳ್ತೀವಿ. ಈಗ ಹೇಳಿದಂತಹ ಈ ಉಪದೇಶ ಏನಿದೆಯೋ, ಈ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಚಿಕಿತ್ಸೆಗಾಗಿ, ಇದು ಚೆನ್ನಾಗಿ ನಡೆಯುವುದಕ್ಕಾಗಿ ದಾನ ಮಾಡಬೇಕು ಅನ್ನುವಂತಹ 3 ಉಪದೇಶಗಳೇನಿದೆಯೋ, ಈ 3 ಉಪದೇಶಗಳು ಪ್ರಪಂಚದಲ್ಲಿ ಎಲ್ರಿಗೂ ಬೇಕೇ ಬೇಕು. ಯಾವ ದೇಶಕ್ಕೆ ಹೋದರೂ, ಇನ್ನು ಭಾರತದಲ್ಲಿದ್ದರೂ, ಅಮೆರಿಕಾಗೆ ಹೋದರೂ, ಇನ್ನು ಎಲ್ಲಿಗೆ ಹೋದರೂ ಸಹ ಈ ಕಾರ್ಯಗಳು ಚೆನ್ನಾಗಿ ನಡೆದಾಗ ಮಾತ್ರ ಆ ದೇಶ ಅನ್ನೋದು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಮತ್ತು ಇದೆಲ್ಲ ಶಂಕರರು 1200 ವರ್ಷಗಳ ಹಿಂದೆ ಉಪದೇಶ ಮಾಡಿದ್ರು. ಹಾಗಾಗಿ ಅದೆಲ್ಲ ಆ ಕಾಲಕ್ಕಾಗೋಯ್ತು, ಈ ಕಾಲಕ್ಕೆ ಈ ಉಪದೇಶ ಬೇಕಾಗಿಲ್ಲ ಅಂತಲೂ ಹೇಳಕ್ಕಾಗೋದಿಲ್ಲ. ಇದಕ್ಕೆ ಯಾವ ಕಾಲದ ಪರಿಮಿತಿ ಇಲ್ಲ. 1200 ವರ್ಷಗಳಲ್ಲ, ಇನ್ನೊಂದು 1000 ವರ್ಷಗಳಾದರೂ ಸಹ ಈ ಉಪದೇಶ ಸಮಾಜಕ್ಕೆ ಬೇಕೇ ಬೇಕು. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಇದರ ಮೂಲಕನೇ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಒಂದು ಉಪದೇಶವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಇನ್ನು ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಅವರ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಶಂಕರಾಚಾರ್ಯರಿಗೆ ಯಾಕೆ ಇಷ್ಟು ದೊಡ್ಡ ಹೆಸರು, ಶಂಕರಾಚಾರ್ಯರು ಅನ್ನುವಂತಹ ಹೆಸರನ್ನು ಕೇಳಿದವಾಗಲೇ ನಮ್ಮ ಮನಸ್ಸಿನಲ್ಲಿ ಒಂದು ಗೌರವ ಭಾವನೆ ಮೂಡಿ ಬರುತ್ತೆ. ಅದು ಅಪ್ರಯತ್ನವಾಗಿ ಆ ಒಂದು ಭಾವನೆ ಬರುತ್ತೆ. ಯಾಕೆ ಹೀಗೆ ಅವರಿಗೆ ಇಷ್ಟೊಂದು ಗೌರವ ಯಾಕಿದೆ ಅಂತಂದರೆ, ಇಂತಹ ಮಾರ್ಗದರ್ಶನವನ್ನು ಈ ಜಗತ್ತಿಗೆ ಮಾಡಿದ್ದರಿಂದ. ಹಾಗಾಗಿ ಶಂಕರರು ಮಾಡಿದಂತಹ ಒಂದು ಮಾರ್ಗದರ್ಶನದಿಂದ ಈ ಜಗತ್ತಿಗೆ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಹಾಗಾಗಿ ಇವತ್ತು ನಾನು ಆರಂಭದಲ್ಲಿ ಹೇಳಿದಂತೆ ಇಲ್ಲಿ ಈ ಶಿಕ್ಷಣ ಸಂಸ್ಥೆ ಅನ್ನೋದೇನಿದೆಯೋ ಇದನ್ನು ವಿಶೇಷವಾಗಿ ಕಟ್ಟಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಈ ಗಿರಿಮಂಜೇಶ್ವರದಲ್ಲಿ ಇರ್ತಕ್ಕಂತಹ ಈ ಶಾಲೆಯಲ್ಲಿ ಮತ್ತು ಹೆಮ್ಮಾಡಿಯಲ್ಲಿ ಇರ್ತಕ್ಕಂತಹ ಶಾಲೆ ಎರಡೂ ಕಡೆ ಸೇರಿ 2500ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತಂದರೆ, ಇಷ್ಟರ ಮಟ್ಟಿಗೆ ಈ ಒಂದು ವಿದ್ಯಾಸಂಸ್ಥೆಯು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಅಂತಂದರೆ ಇದು ತುಂಬ ಒಂದು ದೊಡ್ಡ ಶುಭ ಸೂಚನೆ. ನಮ್ಮ ಒಂದು ದೇಶ, ಈ ಒಂದು ಸಮಾಜ, ಇದರ ಒಂದು ಉತ್ತಮವಾದಂತಹ ನಿರ್ಮಾಣಕ್ಕೆ ಈ ರೀತಿಯಾಗಿ ನಡೀತಾ ಇರತಕ್ಕಂತಹ ಸಂಸ್ಥೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಇದು ಈ ಒಂದು ಉತ್ತಮವಾದಂತಹ ಸಮಾಜ, ಉತ್ತಮವಾದಂತಹ ದೇಶದ ನಿರ್ಮಾಣಕ್ಕೆ ಒಂದು ದೊಡ್ಡ ಶುಭ ಸೂಚನೆಯಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಚಾರವಾಗಿದೆ. ಹಾಗಾಗಿ ಯಾವ ಒಂದು ಉಪದೇಶವನ್ನು ಶಂಕರಾಚಾರ್ಯರು ಮಾಡಿದ್ದಾರೋ, ಈ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಉಪದೇಶವನ್ನು ಮಾಡಿದ್ದಾರೋ, ಆ ಒಂದು ಪ್ರಯತ್ನ ಈ ಸಂಸ್ಥೆ ಮೂಲಕ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಇಂತಹ ಒಂದು ಸಂಸ್ಥೆಯಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ವಿಶೇಷವಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಅತ್ಯಂತ ಶ್ರದ್ಧೆಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಎಷ್ಟು ಶ್ರದ್ಧೆಯಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡ್ತೀವೋ ಜೀವನದಲ್ಲಿ ಅಷ್ಟು ನಾವು ಮೇಲೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ವಿದ್ಯೆ ಅಂತಂದರೆ ಎಷ್ಟು ವಿದ್ಯಾಭ್ಯಾಸ ಮಾಡಿದರೆ ಅದು ಮುಗಿಯುವುದಿಲ್ಲ. ಯಾಕಂದರೆ ತಿಳ್ಕೊಳ್ಬೇಕಂತಹ ವಿಚಾರ ತುಂಬ ಇದೆ, ತುಂಬ ವಿಚಾರ ಇದೆ ತಿಳ್ಕೊಳ್ಳಿಕ್ಕೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇ ಅಂತ. ಅಂದರೆ ಮನುಷ್ಯ 3 ವಿಧವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತ. 1 ವಿದ್ಯಾಭ್ಯಾಸ, 2 ಧನ ಸಂಪಾದನೆ, 3ನೇದು ಧರ್ಮಾಚರಣೆ ಅಂತ 3 ಕಾರ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕು ಅಂತ. ಆದರೆ ಈ 3 ಕಾರ್ಯಗಳನ್ನು ಮಾಡುವಾಗ ನಮ್ಮ ಭಾವನೆ ಹೇಗಿರಬೇಕು ಅಂತ ಅನ್ನುವುದನ್ನು ಮತ್ತೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಈ 3 ಕಾರ್ಯಗಳಲ್ಲಿ ಮೊದಲನೇದು ವಿದ್ಯಾಭ್ಯಾಸ, 2ನೇದು ಧನ ಸಂಪಾದನೆ. ಈ 2ನ್ನು ಮಾಡುವಾಗ ನಮ್ಮ ಭಾವನೆ ಒಂದು ರೀತಿಯಾಗಿರಬೇಕಂತೆ. 3ನೇದು ಧರ್ಮಾಚರಣೆ. ಧರ್ಮಾಚರಣೆ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡುವುದು. ಆ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಮ್ಮ ಭಾವನೆ ಒಂದು ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ, ಮೊದಲನೇದಾಗಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಭಾವನೆ ಹೇಗಿರಬೇಕು ಅಂತ ಕೇಳಿದರೆ, ಅಜರಾಮರವತ್, ಅಜರ ಅಮರ ಅಂದರೆ ಏನು, ನನಗೆ ಮುಪ್ಪು ಅನ್ನುವುದೇ ಇಲ್ಲ, ನನಗೆ ಮರಣ ಅನ್ನುವುದೇ ಇಲ್ಲ, ನಾನು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಇರ್ತೀನಿ ಅನ್ನುವಂತಹ ಉದ್ದೇಶ, ಅನ್ನುವಂತಹ ಭಾವನೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಹಾಗೂ ಧನ ಸಂಪಾದನೆ ಅದನ್ನು ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಏನಿದರ ಅರ್ಥ? ಈ ರೀತಿಯಾದಂತಹ ಭಾವನೆಯಿಂದ ವಿದ್ಯಾಭ್ಯಾಸ ಮಾಡುವುದು ಅಂತಂದರೆ ಏನದರ ಅರ್ಥ ಅಂತ ಕೇಳಿದರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನನ್ನ ಜೀವನದಲ್ಲಿ ನಾನು ಇಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ರೆ ಅದರಿಂದ ಇಂತಹ ಜಾಗದಲ್ಲಿ ನನ್ನ ಕೆಲಸ ಸಿಗುತ್ತೆ, ಅಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದರೆ ಇಷ್ಟು ಸಂಬಳ ಸಿಗುತ್ತೆ, ಆ ನಂತರ ಇಷ್ಟು ಸಂಪಾದನೆ ಮಾಡ್ಬೋದು, ಕೊನೆಗೆ ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ನನ್ನ ಜೀವನಕ್ಕೆ ಇಷ್ಟು ಸಾಕಾಗುತ್ತೆ
ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿಗೆ ಏನಾಯಿತು, ಆ ಸಂಪಾದನೆ ಎಷ್ಟು ಮಾಡಬೇಕಾಗಿದೆಯೋ ಅದಕ್ಕೆ, ಅಂದರೆ ಜೀವನ ನಡೆಸಲಿಕ್ಕೆ ನಾವೊಂದು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು 80ರಿಂದ 100 ವರ್ಷಗಳ ಕಾಲ ಇರ್ತಾನೆ. 100 ವರ್ಷ ಇದ್ದರೆ ಅದೇ ಬಹಳ ದೊಡ್ಡ ವಿಷಯ. 80ರಿಂದ 100 ವರ್ಷಗಳ ತನಕ ಮನುಷ್ಯ ಇರ್ತಾನೆ. ಆಮೇಲೆ ಹೇಳೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ. ಅಂದರೆ ಇದಿಷ್ಟು ವರ್ಷಗಳಲ್ಲಿ ನನ್ನ ಜೀವನ ಚೆನ್ನಾಗಿ ನಡೀಬೇಕು ಅಂತಂದರೆ ಪ್ರಾಯಃ ಇಷ್ಟು ದುಡ್ಡು ಬೇಕಾಗುತ್ತೆ, ಇಷ್ಟು ಸಂಪಾದನೆ ಮಾಡಬೇಕಾಗಿರುತ್ತೆ. ಇಷ್ಟು ಸಂಪಾದನೆ ಮಾಡಬೇಕು ಅಂತಂದರೆ ಇಂತಹ ಕಡೆ ಕೆಲಸಕ್ಕೆ ಸಿಕ್ಕಿದ್ರೆ ಇಷ್ಟು ಸಂಪಾದನೆ ಮಾಡ್ಬೋದು, ಇಂತಹ ಕಡೆ ಕೆಲಸ ಸಿಗಬೇಕಾದ್ರೆ ಇಷ್ಟು ವಿದ್ಯಾಭ್ಯಾಸ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ರೆ ಅಲ್ಲಿ ವಿದ್ಯಾಭ್ಯಾಸ ಮುಗಿದೋಯ್ತು ಅಂತ ಹೀಗೆ ಒಂದು ಪರಿಮಿತಿಯನ್ನು ಹಾಕ್ಕೊಂಡು ಬಿಡ್ತಾರೆ ವಿದ್ಯಾಭ್ಯಾಸ ಮಾಡುವವರು. ಇಷ್ಟು ಕಲ್ತ್ಕೊಂಡು ಬಿಟ್ರೆ ಸಾಕು, ಇನ್ನಾದ್ರ ಮೇಲೆ ಬೇಕಾಗಿಲ್ಲ, ಇಷ್ಟು ಕಲ್ತ್ಕೊಂಡ್ರೆ ಸಾಕು ಅಂತ ಒಂದು ಪರಿಮಿತಿಯನ್ನು ಹಾಕ್ಕೊಳ್ತಾರೆ. ಆದರೆ ಇಲ್ಲಿ ಶಾಸ್ತ್ರ ಏನು ಹೇಳ್ತಿದೆ ಅಂತಂದರೆ ಈ ಥರ ಪರಿಮಿತಿಯನ್ನು ಹಾಕ್ಕೊಳ್ಬೇಡಿ ಅಂತ. ಅಂದರೆ ಏನಿದ್ರ ಅರ್ಥ, ನನಗೆ ಮರಣ ಅನ್ನೋದು ಇದೆ, ನಾನು ಇಷ್ಟು ವರ್ಷಗಳಾದ್ಮೇಲೆ ನಾನು ಮುದುಕ ಆಗ್ಬಿಡ್ತೀನಿ, ಆಮೇಲೆ ನಾನು ಇರುವುದಿಲ್ಲ ಅಂತ ಭಾವಿಸಿದರೆ ಆವಾಗ ಏನಾಗುತ್ತೆ, ಈ ಪರಿಮಿತಿ, ಜೀವನಕ್ಕೆ ಒಂದು ಪರಿಮಿತಿ ಇದೆ, ಆ ಪರಿಮಿತಿ ಬಗ್ಗೆ ನಾವು ಯೋಚನೆ ಮಾಡಿದಾಗ ವಿದ್ಯಾಭ್ಯಾಸಕ್ಕೂ ಒಂದು ಪರಿಮಿತಿ ಬಂದ್ಬಿಡುತ್ತೆ ಗೊತ್ತಿಲ್ಲದೇನೆ. ಹಾಗೆ ಅದರ ಹಿಂದೆನೇ ಒಂದು ವಿದ್ಯಾಭ್ಯಾಸಕ್ಕೂ ಒಂದು ಪರಿಮಿತಿ ಅನ್ನೋದು ಅದಾಗಿಯೇ ಬಂದ್ಬಿಡುತ್ತೆ. ಆದರೆ ಶಾಸ್ತ್ರ ಏನು ಹೇಳ್ತಿದೆ ಅಂತಂದ್ರೆ ಆ ಥರ ಪರಿಮಿತಿಯನ್ನು ಹಾಕ್ಕೊಳ್ಬೇಡಿ ಅಂತ. ಮತ್ತೆ ಏನು ಮಾಡಬೇಕು ಅಂತಂದರೆ ಆ ಪರಿಮಿತಿ ವಾಸ್ತವವಾಗಿ ಜೀವನಕ್ಕೆ ಒಂದು ಪರಿಮಿತಿ ಇದೆ, ಇರ್ಬೋದು, ಆದರೆ ಆ ಪರಿಮಿತಿಯನ್ನು ನೀವು ಯೋಚನೆ ಮಾಡಬಾರದು, ವಿದ್ಯಾಭ್ಯಾಸದ ಹೊತ್ತಿಗೆ ಅದನ್ನು ಯೋಚನೆ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಿದೆ. ಅಂದರೆ ಅದರ ಅರ್ಥ ಏನು, ನನ್ನ ಜೀವನಕ್ಕೆ ಪರಿಮಿತಿ ಅನ್ನೋದೇ ಇಲ್ಲ, ನಾನು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಇರ್ತೀನಿ ಅನ್ನೋ ಭಾವನೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಅಂದರೆ ಅದರ ಅರ್ಥ ಏನು, ನಾನು ಇಷ್ಟು ವರ್ಷಗಳ ಕಾಲ ಮಾತ್ರ ಇರುವುದು ಅಂತಂದರೆ ಆವಾಗ ಅಷ್ಟಕ್ಕೆ ಬೇಕಾದ ವಿದ್ಯಾಭ್ಯಾಸ ಮಾಡಿಬಿಟ್ರೆ ಸಾಕು. ಆದರೆ ನಾನು ಶಾಶ್ವತವಾಗಿದ್ದಾಗ ಏನಾಗುತ್ತೆ, ಎಷ್ಟು ವಿದ್ಯಾಭ್ಯಾಸ ಮಾಡಿದರೂ ಸಾಕಾಗುವುದಿಲ್ಲ ಆದಷ್ಟು. ಯಾಕೆಂದರೆ ಯಾವ ವಿದ್ಯೆ ಯಾವ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೋ ಯಾರೂ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಏನು ಮಾಡಬೇಕು, ನಾನು ಯಾವಾಗಲೂ ಈ ಲೋಕದಲ್ಲಿ ಇದ್ದೇ ಇರ್ತೀನಿ, ನನಗೆ ಮರಣ ಅನ್ನೋದೇ ಇಲ್ವಾದ್ರಿಂದ ಯಾವಾಗಲೂ ನಾನು ಇದ್ದೇ ಇರ್ತೀನಿ ಅಂತಂದರೆ ಅಲ್ಲಿಗೇನಾಯಿತು, ಯಾವ ರೀತಿಯಾದಂತಹ ಸಂದರ್ಭ ಬೇಕಾದರೂ ಬರ್ಬೋದು ನನ್ನ ಜೀವನದಲ್ಲಿ. ಆ ಸಂದರ್ಭದಲ್ಲಿ ನನಗೆ ಯಾವ ವಿದ್ಯೆಯ ಉಪಯೋಗ ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಒಂದು ಪರಿಮಿತಿಯನ್ನು ಇಟ್ಕೊಳ್ಳದೆ ಆದಷ್ಟು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋದು ಇದರ ಅರ್ಥ. ಅಲ್ಲಿಗೆ ನಾವು ಯಾವಾಗಲೂ ಇರುವುದಿಲ್ಲ ಹೇಗಾದರೂ, ಆದರೂ ವಿದ್ಯಾಭ್ಯಾಸಕ್ಕೆ ಮಾತ್ರ ಒಂದು ಪರಿಮಿತಿಯನ್ನು ಹಾಕ್ಕೊಳ್ಳಬಾರದು ಯಾವತ್ತೂ. ಜ್ಞಾನ ಸಂಪಾದನೆಗೆ ಒಂದು ಪರಿಮಿತಿಯನ್ನು ಯಾವತ್ತೂ ಸಹ ಹಾಕ್ಕೊಳ್ಳಬಾರದು ಅನ್ನೋದು ಈ ಮಾತಿನ ಅರ್ಥ. ಅದರಿಂದ ಎಷ್ಟು ನಾವು ವಿದ್ಯಾಭ್ಯಾಸ ಮಾಡಿದರೂ ಸಾಕಾಗುವುದಿಲ್ಲ, ಯಾವ ವಿದ್ಯೆ ಯಾವ ಕಾಲದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೋ ಹೇಳೋಕ್ಕಾಗುವುದಿಲ್ಲ. ಆದ್ದರಿಂದ ಆದಷ್ಟು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದ ಅರ್ಥ, ಆ ಶಾಸ್ತ್ರದ ಉದ್ದೇಶ ಅದು. ಅದೇ ರೀತಿ ಧನ ಸಂಪಾದನೆ ಬಗ್ಗೆನೂ ಹಾಗೆ ಹೇಳಿದ್ದಾರೆ. ಧನ ಸಂಪಾದನೆಯನ್ನು ಹಾಗೆ ಮಾಡಬೇಕು. ಅಂದರೆ ಹಾಗಂತೇಳಿ ತಪ್ಪಾದ ಮಾರ್ಗಕ್ಕೆ ಹೋಗಬಾರ್ದು. ಯಾಕಂದ್ರೆ ತಪ್ಪಾದ ಮಾರ್ಗಕ್ಕೆ ಹೋಗ್ಬಿಟ್ರೆ ಮತ್ತೆ ನಾವು ಮಾಡಿದ್ದೆಲ್ಲೋದು ಒಂದು ದಿವಸ ಸಿಕ್ಕಾಕೊಳ್ಬೇಕಾಗುತ್ತೆ, ಆ ಮಾಡಿದ್ದೆಲ್ಲೋದು ಹೊರಟೋಗುತ್ತೆ. ಅದರಿಂದ ತಪ್ಪಾದ ಮಾರ್ಗಕ್ಕೆ ಹೋಗದೆ ಚೆನ್ನಾಗಿ ಪರಿಶ್ರಮ ಪಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಸರಿಯಾದಂತಹ ಮಾರ್ಗದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡು ಅಂತ ಹೇಳ್ತಾ ಇದೆ ಶಾಸ್ತ್ರ. ಇಷ್ಟು ಸಂಪಾದನೆ ಮಾಡಿಬಿಟ್ರೆ ಸಾಕು, ನನಗೆ ತಿಂಗಳಿಗೆ ಇಷ್ಟು ಸಂಪಾದನೆ ಮಾಡಿದರೆ ಸಾಕು, ಇಷ್ಟು ಖರ್ಚಿಗೆ ಬೇಕಾಗುತ್ತೆ, ಹಾಗಾಗಿ ಇಷ್ಟು ಮಾಡಿದರೆ ಸಾಕು ಅಂತ ಪರಿಮಿತಿ ಭಾವನೆ ಇಟ್ಕೊಳ್ಳೋದು ಬೇಡ. ಹೆಚ್ಚಿನ ಸಂಪಾದನೆಯನ್ನು ಮಾಡಿ, ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪಾದನೆ ಮಾಡಿ ಸರಿಯಾದ ಮಾರ್ಗದಲ್ಲಿ, ಅದನ್ನು ಮರಿಬಾರದು. ಸರಿಯಾದಂತಹ ಮಾರ್ಗದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪಾದನೆ ಮಾಡಿ, ಒಂದು ಪರಿಮಿತಿಯನ್ನು ಹಾಕ್ಕೊಳ್ಬೇಡಿ. ಅಲ್ಲೂ ಸಹ ಅಷ್ಟೇ, ನಾನು ಸದಾಕಾಲ ಈ ಪ್ರಪಂಚದಲ್ಲಿ ಇರ್ತೀನಿ, ನನಗೆ ಮರಣ ಅನ್ನೋದೇ ಇಲ್ಲ, ಮುಪ್ಪು ಅನ್ನೋದೇ ಇಲ್ಲ, ನಾನು ಯಾವಾಗಲೂ ಈ ಪ್ರಪಂಚದಲ್ಲಿ ಇದ್ದೇ ಇರ್ತೀನಿ. ಒಂದಿಷ್ಟು ವರ್ಷಗಳ ಕಾಲ ಇರುವುದಾದರೆ ಇಷ್ಟು ದುಡ್ಡಿದ್ರೆ ಸಾಕಾಗುತ್ತೆ. ಆದರೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಅಂತಂದ ಮೇಲೆ ಎಷ್ಟು ಹಣ ಸಂಪಾದನೆ ಮಾಡಿದರೂ ಸಾಕಾಗೋದಿಲ್ಲ. ಯಾಕಂದರೆ ನನಗೆ ತುಂಬ ಅಗತ್ಯಗಳು ಬೇಕಾದಷ್ಟು ಆಗಿಬಿಡುತ್ತೆ ನಾನು ಯಾವಾಗಲೂ ಪ್ರಪಂಚದಲ್ಲಿ ಇರ್ತೀನಿ ಅಂತಂದರೆ. ಹಾಗಾಗಿ ಆ ಅಗತ್ಯಗಳಿಗೊಂದು ಪರಿಮಿತಿ ಅನ್ನೋದಿಲ್ಲ, ಹಾಗಾಗಿ ಸಂಪಾದನೆಗೂ ಪರಿಮಿತಿ ಅನ್ನೋದು ಇಲ್ಲ ಅಂತ. ಆದರೆ ಅಂತ ಮಾಡಿಕೊಂಡು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಹಾಗಾಗಿ ಅಲ್ಲಿ ಏನಾಯಿತು, ಈ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮತ್ತು ಧನ ಸಂಪಾದನೆ ಮಾಡಬೇಕಾದ್ರೆ ಈ ರೀತಿಯಾದಂತಹ ಒಂದು ಭಾವನೆ, ಅದಕ್ಕೊಂದು ಪರಿಮಿತಿಯನ್ನು ಇಟ್ಕೊಳ್ಳಬಾರದು. ಯಾವಾಗಲೂ ನಾನು ಇರ್ತೀನಿ, ಅದರಿಂದ ಎಷ್ಟು ಮಾಡಿದರೂ ಸಾಕಾಗೋದಿಲ್ಲ ಅನ್ನೋ ಭಾವನೆಯಲ್ಲಿ ಸಂಪಾದನೆ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದು ಈ ಎರಡು ಕೆಲಸಗಳಿಗೆ ಮಾತ್ರ. ಆದರೆ ಒಳ್ಳೆಯ ಕೆಲಸಗಳು ಮಾಡಬೇಕಾಗಿ ಬಂದಾಗ ಮಾತ್ರ ಹೇಗೆ ಯೋಚನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಹೇಳಿದೆ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ ಅಂತ ಶಾಸ್ತ್ರ ಹೇಳಿದೆ. ಅಂದ್ರೆ ಇದರ ಅರ್ಥ ಏನು, ಒಳ್ಳೆಯ ಕೆಲಸ ಮಾಡಬೇಕಾಗಿ ಬಂದಾಗ ಮಾತ್ರ ನನಗೆ ಈ ಕ್ಷಣ ಬಿಟ್ಟರೆ ಮುಂದಿನ ಕ್ಷಣ ಇಲ್ಲ ಅನ್ನೋ ಭಾವನೆಯಲ್ಲಿ ಮಾಡಬೇಕು ಅಂತ ಅದರ ಅರ್ಥ. ನನ್ನ ಜೀವನ ಈ ಒಂದು ಕ್ಷಣದಲ್ಲಿ ನಾನು ಚೆನ್ನಾಗಿದ್ದೀನಿ ಅಷ್ಟೇ, ಮುಂದಿನ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ಕ್ಷಣ ಹೇಳಕ್ಕಾಗುವುದಿಲ್ಲ, ನಾಳೆ ದಿವಸ ಏನಾಗುತ್ತೋ ಹೇಳಕ್ಕಾಗುವುದಿಲ್ಲ. ಶಾಸ್ತ್ರ ಏನು ಹೇಳುತ್ತೆ, ಏಕಾಕ್ಷರಸ್ಯಾಪಿ ಗುರು ವದನ ವದನಾಂಬುಜೆ ಸರ್ವದಾ
ಸರ್ವದಾ ಅಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈ ಒಂದು ಪ್ರಾರ್ಥನೆಯನ್ನು ಅನುಗ್ರಹ ಮಂತ್ರಾಕ್ಷತೆ ನೀಡುತ್ತಾ ಇದ್ದಾರೆ. ಮಕ್ಕಳೇ ಜಯಕಾರ ಹಾಕೋಣ. ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ, ಶ್ರೀ 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 ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮೀಜಿ ಕಿ, ಶ್ರೀ 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 ಜಗದ್ಗುರು ವಿಧುಶೇಖರ ಭಾರತೀ ಮಹಾರಾಜ್ ಕಿ. ಅಂತೆಯೇ ವೇದಮೂರ್ತಿ ಲಕ್ಷ್ಮೇಶ್ ಅಡಿಗರು ಮತ್ತು ವೇದಮೂರ್ತಿ ಗಜೇಂದ್ರ ಹೊಳ್ಳ ಅವರು ಶ್ರೀಗಳವರ ಸನ್ನಿಧಾನದಲ್ಲಿ ಸಂಸ್ಥೆಯಿಂದ ನಾವು ನೀಡಲ್ಪಡುವಂತಹ ಗೌರವದ ಶಾಲನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗುರುಗಳು ಆಮಂತ್ರಿತ ಅಭ್ಯಾಗತರಿಗೆ, ಶಿಕ್ಷಕ ವೃಂದವರಿಗೆ, ಶಾಲೆಯ ಸಿಬ್ಬಂದಿಗಳಿಗೆ ಮಾತ್ರ ಮಂತ್ರಾಕ್ಷತೆ ನೀಡುತ್ತಾರೆ. ಉಳಿದಂತೆ ಅನುಗ್ರಹ ಮಂತ್ರಾಕ್ಷತೆಯನ್ನು ಇಲ್ಲಿ ಕೊಟ್ಟು ಹೋಗಿರ್ತಾರೆ. ನಾಳೆ ಈ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಲಾಗುತ್ತದೆ. ಉಪನ್ಯಾಸಕರಾಗಿರುವಂತಹ ರಾಘವೇಂದ್ರ ನಾಯಕ್, ಕಿರಿಮಂಜೇಶ್ವರದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ಯಾಮಲಾ ಕುಂದರ್,